ಸೋಷಿಯಲ್ ಮೀಡಿಯಾಗ್ ಬಂದು ಬಾಯಿಗೆ ಬಂದಾಗ ಮಾತಾಡಿದ್ರೆ ಹೀಗೆ ಆಗೋದು. ಅಟೆನ್ಷನ್ ಗೋಸ್ಕರ ಕ್ರಿಂಜ್ ವಿಡಿಯೋಸ್ ಮಾಡೋರು ಒಂದ್ ಕಡೆ ಆದ್ರೆ, ಇದೇ ಅಟೆನ್ಷನ್ ಗಾಗಿ ಬಾಯಿಗೆ ಬಂದಾಗ ಮಾತಾಡೋರು ಇನ್ನೊಂದ್ ಕಡೆ. ಇಂಡಿಯನ್ ಆರ್ಮಿ ಬಗ್ಗೆ ಮಾತಾಡಿದ್ರೆ ಅಟೆನ್ಷನ್ ಸಿಗುತ್ತೆ, ಜೊತೆಗೆ ಪನಿಷ್ಮೆಂಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಲೇಡಿ ಹೆಸರು ಇಶಿತಾ ಪುಂಡೀರ್ ಅಂತ. ಇವರೊಬ್ಬ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್. ಇವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಮಾತಾಡ್ತಾ ಇಂಡಿಯನ್ ಆರ್ಮಿಗೆ ಅವಮಾನ ಆಗೋ ರೀತಿ ಮಾತಾಡ್ತಾರೆ. ಇವ್ರು ಹೇಳ್ತಾರೆ, ಇಂಡಿಯನ್ ಆರ್ಮಿಲಿರೋ 90% ಗಿಂತ ಜಾಸ್ತಿ ಸೈನಿಕರು ಅವ್ರ ಫ್ಯಾಮಿಲಿಗೆ ನಿಯತ್ತಾಗಿರೋದಿಲ್ಲ, ಅಂದ್ರೆ ಅವರ ಹೆಂಡತಿರಿಗೆ ನಿಯತ್ತಾಗಿರೋದಿಲ್ಲ, ಬದಲಾಗಿ ಅವರು 3-4 ಗರ್ಲ್ ಫ್ರೆಂಡ್ಸ್ ನ ಬ್ಯಾಕಪ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಈ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇವ್ರ ಮೇಲೆ FIR ಕೂಡ ಫೈಲ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ದೇಶದ ಜನನೇ ಇವ್ರಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ. ಇಷ್ಟೆಲ್ಲ ಆದ್ಮೇಲೆ ಕ್ಷಮೆ ಕೇಳ್ಕೊಂಡು ಒಂದು ಅಪಾಲಜಿ ವಿಡಿಯೋ ಕೂಡ ಮಾಡ್ತಾರೆ. ಆನ್ ಕ್ಯಾಮ್ರಾ ಮಾತಾಡೋದು ಅಷ್ಟೊಂದು ಈಸಿ ಅಲ್ಲ ಗಾಯ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ನೋಡೋ ಲಕ್ಷಾಂತರ ಕಣ್ಣುಗಳು ನಿಮ್ಮ ತಪ್ಪನ್ನ ಹುಡುಕ್ತಾನೆ ಇರುತ್ತೆ. ಆರ್ಮಿ ಬಗ್ಗೆ ತಲೆ ಬುಡ ಗೊತ್ತಿಲ್ಲದೆ ಮಾತಾಡೋ ಇಂಥವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂಡ್ ಇಂಡಿಯನ್ ಆರ್ಮಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ರೀತಿಯ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.